ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಅಡ್ಗೆ ಹಬ್ಬ ಯೂಟ್ಯೂಬ್ ಚಾನಲ್. ಹೊಸ ರೆಸಿಪಿ ಏನಲ್ಲ, ಟೇಸ್ಟ್ ಡಿಪೆಂಡ್ ಆಗೋದು ಮಾಡೋ ವಿಧಾನದ ಮೇಲೆ. ಅದೇ ಕಣ್ರಿ, ನಾನಿವತ್ತು ನಿಮ್ಗೆ ಹೇಳ್ಕೊಡ್ತಾ ಇರೋದು ಸೂಪರ್ ಟೇಸ್ಟಿ ಆಗಿರುವಂತಹ ಬಿಸಿ ಬೇಳೆಬಾತ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜಾಸ್ತಿ ಬೂಂದಿ ಹಾಕೊಂಡು ತಿಂತಾ ಇದ್ರೆ ಆಹಾ ಸ್ವರ್ಗನೆ. ಈಗ್ಲೂ ಸಹ ಬಾಯಲ್ಲಿ ನೀರ್ ಬರ್ತಿದೆ. ಜಾಸ್ತಿ ಬಿಲ್ಡಪ್ ಕೊಡ್ತಿದ್ದಾಳೆ ಅಂತ ಅನ್ಕೊಂಬೇಡಿ, ಬನ್ನಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋದಲ್ಲಿ ತೋರಿಸಿರೋ ಹಾಗೆ 1 ಕಪ್ ರೈಸ್ ಹಾಗೆ 1 ಕಪ್ ತೊಗರಿ ಬೇಳೆನ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ತಗೊಂಡಿರೋ ಬೇಳೆ ಮತ್ತು ಅಕ್ಕಿನ ಚೆನ್ನಾಗಿ 2-3 ಸಲ ತೊಳ್ಕೊಂಡು ಕುಕ್ಕರ್ಗೆ ಸೇರಿಸ್ಕೊಳ್ತಿದ್ದೀನಿ. ಎಲ್ಲರೂ ಮಾಡ್ತಾರೆ ಬಿಸಿಬೇಳೆ ಬಾತ್, ಆದ್ರೆ ಟೇಸ್ಟ್ ಮಾತ್ರ ಚೇಂಜ್ ಇರುತ್ತೆ. ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದ್ರೆ ಇದೇ ಕೀ ಪಾಯಿಂಟ್ಸ್. ನಾವು ಎಷ್ಟು ಅಕ್ಕಿನ ತಗೋತೀವಿ ಅಷ್ಟೇ ತೊಗರಿ ಬೇಳೆ ಸೇರಿಸೋದ್ರಿಂದ ತುಂಬಾ ರುಚಿ ಚೆನ್ನಾಗಿ ಬರುತ್ತೆ. ಹಾಗೆ ನಿಮ್ಗೆ ಯಾವ್ಯಾವ ತರಕಾರಿಗಳು ಇಷ್ಟ ಆಗುತ್ತೋ ಅದನ್ನೆಲ್ಲದನ್ನು ಧಾರಾಳವಾಗಿ ಸೇರಿಸ್ಕೋಬಹುದು. ಚಿಕ್ಕದಾಗಿ ಉದ್ದುದ್ದು ಕಟ್ ಮಾಡ್ಕೊಂಡಿರುವಂತಹ 1 ಕಪ್ ಕ್ಯಾರೆಟ್, 1 ಕಪ್ ಬೀನ್ಸ್ ಹಾಗೆ 1 ಕಪ್ ಆಲೂಗಡ್ಡೆನ ಸೇರಿಸ್ಕೊಳ್ತಿದ್ದೀನಿ. ಅದೇ ಕಪ್ ಅಳತೆಯಲ್ಲಿ 7-8 ಕಪ್ ನೀರ್ನ ಸೇರಿಸ್ಕೊಳ್ತಿದ್ದೀನಿ. ನೀರ್ನ ಜಾಸ್ತಿ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನೀರ್ನ ಸೇರಿಸ್ಕೊಳ್ಳಿ. ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಿದ್ದೀನಿ. ತುಪ್ಪ ಆಗಿಲ್ಲ ಅಂದ್ರೆ ಎಣ್ಣೆ ಸಹ ಸೇರಿಸ್ಕೋಬಹುದು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ತರಕಾರಿ ಎಷ್ಟು ಬೇಯ್ಲಿಕ್ಕೆ ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. ನಂಗೆ ಉಪ್ಪನ್ನ ಕೈಯಲ್ಲಿ ಹಾಕೋದೇ ಕಂಫರ್ಟ್, ಹಾಗಾಗಿ ಕೈಯಲ್ಲೇ ಹಾಕೊಂಡಿದ್ದೀನಿ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನೀವು ಸ್ಪೂನಲ್ಲಿ ಸಹ ಹಾಕೋಬಹುದು. 1 ಟೇಬಲ್ ಸ್ಪೂನ್ ಹಾಕೊಂಡ್ರೆ ಆಯ್ತು. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3-4 ವಿಷಲ್ ಹಾಕ್ಸ್ಕೊಳ್ಳಿ. ಕುಕ್ಕರ್ ತಣ್ಣಗಾಗೋ ಅಷ್ಟರಲ್ಲಿ ಒಗ್ಗರಣೆಗೆ ರೆಡಿ ಮಾಡೋಣ. ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆ ಹಾಕೋತಿದ್ದೀನಿ. 1 ಪ್ಯಾನ್ ತಗೊಳ್ಳಿ. ಪ್ಯಾನ್ ಬಿಸಿ ಆದ್ಮೇಲೆ 2-3 ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಿದ್ದೀನಿ. ಎಣ್ಣೆನ ಸಹ ಸೇರಿಸ್ಕೋಬಹುದು. ಹಾಗೆ ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, 2-3 ಒಣಮೆಣಸಿನ್ಕಾಯಿನ ಮುರಿದು ಹಾಕೊಳ್ತಿದ್ದೀನಿ. 2 ಕಡ್ಡಿ ಹಸಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ. 8-10 ಗೋಡಂಬಿ, 1 ಮೀಡಿಯಂ ಸೈಜ್ ಈರುಳ್ಳಿನ ಉದ್ದುದ್ದು ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಕೊಬ್ಬರಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಿದ್ದೀನಿ. ತುಂಬಾ ರುಚಿ ಕೊಡುತ್ತೆ. ಹಾಗೆ ಸ್ವಲ್ಪ ಬಾಡಿಸ್ಕೊಳ್ಳಿ ಎಲ್ಲಾನು ಸೇರಿಸಿದ್ದಾದ್ಮೇಲೆ. ಈರುಳ್ಳಿ ಎಲ್ಲ ಗೋಲ್ಡನ್ ಫ್ರೈ ಆದ್ಮೇಲೆ 1 ಮೀಡಿಯಂ ಸೈಜ್ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಟೊಮೊಟೊ ಎಲ್ಲ ಸ್ವಲ್ಪ ಬಾಡಾದ್ಮೇಲೆ 2-3 ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಬಾತ್ ಪೌಡರ್ನ ಸೇರಿಸ್ಕೊಳ್ತಿದ್ದೀನಿ. ಮನೇಲಿ ಮಾಡಿರೋದಾದ್ರೂ ಸರಿ, ಶಾಪಲ್ಲಿ ಸಿಗೋದಾದ್ರೂ ಸರಿ. ಮನೇಲಿ ಮಾಡೋದು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಯಾರಾದ್ರೂ ಬಿಸಿಬೇಳೆ ಬಾತ್ ಪೌಡರ್ ಮನೇಲಿ ಮಾಡೋದು ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ, ನಾನು ಹೇಳ್ಕೊಡ್ತೀನಿ. ಮೊದಲೇ ನೆನೆ ಹಾಕಿದ್ದಂತಹ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ತಿದ್ದೀನಿ. ಹುಣಸೆ ಹಣ್ಣಿನ ರಸ ಸೇರಿಸಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಕಡಲೆ ಬೀಜನ ಸೇರಿಸ್ಕೊಳ್ತಿದ್ದೀನಿ. ಕಡಲೆ ಬೀಜನ ತರಕಾರಿ ಜೊತೆ ಹಾಕೊಂಡು ಕೂಗಿಸ್ಕೋಬಹುದು. ನಾನಿಲ್ಲಿ ಮರ್ತೋಗಿದ್ರಿಂದ ಈಗ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಯಾರಿಗೆಲ್ಲ ಇಷ್ಟ ಆಗಲ್ಲ ಅವ್ರು ಸ್ಕಿಪ್ ಮಾಡ್ಬೋದು. ಸೇರಿಸ್ಕೊಂಡಾದ್ಮೇಲೆ ಒಂದ್ ಚೆನ್ನಾಗಿ ಮಿಕ್ಸ್ ಕೊಡಿ. ಹಾಗೆ 2-3 ನಿಮಿಷ ಅದನ್ನ ಚೆನ್ನಾಗಿ ಕುಕ್ ಆಗ್ಲಿಕ್ಕೆ ಬಿಟ್ಬಿಡಿ. ಅಷ್ಟರಲ್ಲಿ ನಾವ್ ಇಲ್ಲಿ ವಿಷಲ್ ಮಾಡ್ಕೊಂಡಿರುವಂತಹ ಕುಕ್ಕರ್ನ ಓಪನ್ ಮಾಡ್ಕೋತಿದೀನಿ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಇದು ವಿಷಲ್ ಆದ್ಮೇಲೆ ಅಂತ. ತುಂಬಾ ಮುದ್ದೆ ತರನು ಮಾಡ್ಕೋಬೇಡಿ, ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಬಂದಿರುವಂತಹ ಅನ್ನ ತರಕಾರಿ ಎಲ್ಲಾನು ಏನ್ ಮಿಕ್ಸ್ಚರ್ ಮಾಡ್ಕೊಂಡಿದ್ವಿ ಅದಕ್ಕೆ ಸೇರಿಸ್ಕೊಂಡು, ನೀರೇನಾದ್ರೂ ಕಮ್ಮಿ ಆಗಿದೆ ಅನ್ಸಿದ್ರೆ ನಿಮ್ಗೆ ನೀರನ್ನ ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ಕೋಬಹುದು. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಆಯ್ತು. ರೆಡಿ ಆಯ್ತು ನೋಡಿ, ಸೂಪರ್ ಟೇಸ್ಟಿ ಆಗಿರುವಂತಹ ಬಿಸಿ ಬಿಸಿ ಬೇಳೆ ಬಾತ್. ರಸ್ಮಿ ಗಾಯ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು. ಆ ಹುಳಿ, ಆ ಖಾರ, ಉಪ್ಪು, ಅಲ್ಲಲ್ಲಿ ಸಿಗೋ ಅಂತ ತೆಂಗಿನಕಾಯಿ ಫ್ಲೇವರ್ ಟೋಟಲಿ ವಾವ್ ಅಂತ ಇತ್ತು. ಸಹ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ. ಇದೇ ತರ ಹೊಸ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.